ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯನ್ನ ಖಂಡಿಸಿ ಶನಿವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನಾಕಾರರು ಹಗ್ಗದಿಂದ ಆಟೋ ಎಳೆದು ತೀವ್ರ ಬಿಸಿಲಿನಲ್ಲೇ ರಸ್ತೆಯಲ್ಲಿ ಒಲೆ ಇಟ್ಟು ಅಡಿಗೆ ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಹಾಗೂ ರಾಜ್ಯ ಬೀಜ ನಿಗಮದ ಅಧ್ಯಕ್ಷರಾದ ಅಂಜಿನಪ್ಪ, ಕೇಂದ್ರದ ಬಿಜೆಪಿ ಸರ್ಕಾರ ಪದೇ ಪದೇ ಇಂಧನ ಬೆಲೆಗಳನ್ನು ಏರಿಸುವ ಮೂಲಕ ಮಧ್ಯಮ ವರ್ಗ ಮತ್ತು ಬಡವರ ಮೇಲೆ ಭಾರಿ ಹೊರೆ ಹಾಕುತ್ತಿದೆ ಎಂದು ಆರೋಪಿಸಿದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ 350 ರೂಪಾಯಿ ಇದ್ದ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಈಗ 1000 ರೂಪಾಯಿಗೆ ತಲುಪಿದೆ ಎಂದು ಅವರು ಟೀಕಿಸಿದರು. ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ಕೂಡ ಈಡೇರಿಲ್ಲ. ಉದ್ಯೋಗ ಒದಗಿಸುವ ಮನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಿ ಜನರ ಉದ್ಯೋಗ ಖಾತ್ರಿಯನ್ನೇ ಕಿತ್ತುಕೊಳ್ಳಲಾಗುತ್ತಿದೆ ಎಂದು ಕೇಶವರೆಡ್ಡಿ ಆರೋಪಿಸಿದರು. ಏನು ಈ ರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪದೇ ಪದೇ ಗ್ಯಾಸ್ ದರ, ಪೆಟ್ರೋಲ್ ದರ, ಡೀಸೆಲ್ ದರ, ಗೊಬ್ಬರದ ದರ ಹೆಚ್ಚಿಗೆ ಮಾಡಿ ಇವತ್ತು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಎಲ್ರಿಗೂ ಹೊಡೆತವನ್ನ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ 350 ರೂಪಾಯಿಗೆ ಗ್ಯಾಸ್ ಕೊಡುವಂತ ವ್ಯವಸ್ಥೆ ಇತ್ತು. ನೀವು ತಾವೆಲ್ಲ ನೋಡ್ತಾ ಇದ್ದೀರಿ, 1200, 1300 ರೂಪಾಯಿ ಗ್ಯಾಸ್ ಬೆಲೆ ಆಗಿದೆ. ಇವತ್ತು ಗೊಬ್ಬರ ಕಾಂಪ್ಲೆಕ್ಸ್ ಎಲ್ಲ 650, 700 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 1800 ರೂಪಾಯಿ, 2000 ರೂಪಾಯಿ ಆಗುವಂತ ಒಂದು ಪರಿಸ್ಥಿತಿಗೂ ತಂದಿದ್ದಾರೆ. ನಿಯಂತ್ರಣ ಇಲ್ಲದೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಇಡೀ ದೇಶದಲ್ಲಿ ರೈತರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಕೂಲಿ ಕಾರ್ಮಿಕರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಬಡವರಿಗೆ ಜೀವನ ಮಾಡೋದೇ ಕಷ್ಟ ಆಗುವಂತ ದುಸ್ಥಿರವಾದಂಥ ಪರಿಸ್ಥಿತಿಯನ್ನು ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೆ ಏನಿದ್ರು ಕಾರ್ಪೊರೇಟ್ ಅವ್ರ ಬಗ್ಗೆ, ಉದ್ದಿಮೆದಾರರ ಬಗ್ಗೆ ಮಾತ್ರ ಅವರಿಗೆ ಕಾಳಜಿ ಇದೆ ಅಷ್ಟೇ ವಿನ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಹಂಗಾಗಿ ಇವತ್ತು ಏನು ಇಡೀ ಯುದ್ಧ ನಡೀತಾ ಇದೆ, ಅದನ್ನ ಗಾಂಧಿಯವರು ಹೇಳ್ದಂಗೆ ಶಾಂತಿಯಿಂದ ಬಗೆಹರಿಸೋ ಏನಕ್ಕೋಸ್ಕರ ಸಂಭವಿಸಿದೆ. ಅವರವರ ದೇಶಗಳ ಇಂಟರ್ನಲ್ ಪ್ರಾಬ್ಲಮ್ಸ್ ಅಲ್ಲಿ ಅವರು ಶುರು ಮಾಡ್ಕೊಂಡಿರೋದು. ಇದರಿಂದ ಈಗ ನಮ್ಮ ಮನೆಯವರು, ನಮ್ಮ ಮನೆ ಊರಲ್ಲಿ 2-3 ಮನೆಯವರು ಕಿತ್ತಾಡಿ ಹೊಡೆದಾಡ್ತಾ ಇದ್ರೆ ಊರಲ್ಲಿರೋ ಜನಗಳಿಗೆಲ್ಲ ನೋವೇ, ಊರಲ್ಲಿರೋ ಜನಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನಾನುಕೂಲಗಳೇ. ಆ ರೀತಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಈ ರೀತಿ ಆಗಬಾರ್ದು. ಗಾಂಧೀಜಿಯವರು ಹೇಳಿರೋದೇನು, ಶಾಂತಿ ರೂಪದಲ್ಲಿ ಎಲ್ಲ ಬಗೆಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಬಹುದು ಅಂತ ಹೇಳಿದ್ದಾರೆ. ಈ ಸಾವು ನೋವುಗಳು ಲಕ್ಷಾಂತರ ಜನ ಸಾಯಿಸೋ ಬದಲು ಗಾಂಧೀಜಿಯವರ ಮಾರ್ಗವನ್ನು ಅನುಸರಿಸಿಕೊಂಡು ಯಾಕೆ ಶಾಂತಿ ರೀತಿಯಲ್ಲಿ ಏನೇ ಸಮಸ್ಯೆ ಬಂದರೂ ಪಾಲನೆ ಮಾಡಬಹುದು, ಪರಿಹರಿಸ್ಕೊಳ್ಬಹುದು ಅನ್ನೋ ಉದ್ದೇಶ ನಮ್ದು. ಅವ್ರು ಗಾಂಧೀಜಿಯವರು ಹೇಳಿದಾಗೆ ರಾಮರಾಜ್ಯ ಆಗ್ಬೇಕಂದ್ರೆ ಶಾಂತಿ ಮಾರ್ಗದಲ್ಲಿ ಹೋಗ್ಬೇಕು, ಶಾಂತಿ ಮಾರ್ಗದಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ಕೊಬೇಕು ಅಂತ ಹೇಳಿದ್ದಾರೆ. ನಾವು ಅದನ್ನ ಮಾಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನಡ್ಕೊಳ್ತಾ ಇರ್ತಕ್ಕಂಥ ನೀತಿಯಿಂದ ಕೆಲವರು ಆ ರೀತಿ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಆಯ್ತಾ. ಸೊ ಅದು ನಡೀತಾ ಇರ್ತಕ್ಕಂಥದ್ದು. ಅವರು ಟ್ರಂಪ್ ಅವರು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ ಇರ್ತಾರೆ. ಈ ಹುಚ್ಚು